ಅದು ಬಯಲು ಸೀಮೆ ಜಿಲ್ಲೆಯ ಮಿನಿ ಕೆಆರ್ಎಸ್ ಡ್ಯಾಂ. ಮೈಸೂರು ಮಹಾರಾಜರ ಕಾಲದಲ್ಲಿ ನಿರ್ಮಾಣವಾದ ಈ ಜಲಾಶಯಕ್ಕೆ ಇದೀಗ ಕಂಟಕ ಎದುರಾಗಿದೆ. ಕಿಡಿಗೇಡಿಗಳ ಹಣದಾಹದಿಂದಾಗಿ ಡ್ಯಾಂ ನಡುಗ್ತಾ ಇದೆ. ಅಷ್ಟಕ್ಕೂ ಯಾಕೆ ಅಂತೀರಾ? ನಾವು ಹೇಳ್ತೀವಿ ಈ ಸ್ಟೋರಿ. ಕೋಲಾರ ಜಿಲ್ಲೆಯ ಮಿನಿ ಕೆಆರ್ಎಸ್ ಅಂತಾನೆ ಪ್ರಸಿದ್ಧಿ ಪಡೆದಿರುವಂತಹ ಏನು ಮಾರ್ಕಂಡೇಯ ಡ್ಯಾಂಗೆ ಇವತ್ತು ಕಂಟಕ ಎದುರಾಗಿದೆ ಅಂತ ಹೇಳ್ಬೋದು. ಮಾರ್ಕಂಡೇಯ ಡ್ಯಾಂಗೆ ಕಾದಿದ್ಯಾ ಕಂಟಕ? ಗಣಿಗಾರಿಕೆಯಿಂದ ಡ್ಯಾಂ ಬಿರುಕು ಆತಂಕ. ನೂರು ವರ್ಷಗಳಷ್ಟು ಹಳೆಯದಾದ ಬೃಹತ್ ಡ್ಯಾಂ. ಅಣೆಕಟ್ಟಿನಲ್ಲಿ ಸಂಗ್ರಹವಾಗಿರುವ ನೀರು ನೋಡುವುದಕ್ಕೆ ಮನಮೋಹಕ ಹಾಗೂ ಬೃಹತ್ತಾದ ಡ್ಯಾಂ. ಮತ್ತೊಂದೆಡೆ ನಡೆಯುತ್ತಿರುವ ಅಕ್ರಮ ಕಲ್ಲು ಗಣಿಗಾರಿಕೆ. ಈ ಎಲ್ಲ ದೃಶ್ಯಗಳು ನಮಗೆ ಕಂಡುಬಂದಿದ್ದು ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕು ಬೂದಿಕೋಟೆ ಗ್ರಾಮದಲ್ಲಿ. ಹೌದು, ಸುಮಾರು 100 ವರ್ಷಗಳ ಹಿಂದೆ ಜಯಚಾಮರಾಜೇಂದ್ರ ಒಡೆಯರ್ ರೈತರ ಅನುಕೂಲಕ್ಕಾಗಿ ಈ ಡ್ಯಾಂ ಅನ್ನು ನಿರ್ಮಿಸಿದ್ರು. ಇದು ಈ ಭಾಗದ ಸಾವಿರಾರು ಎಕರೆ ಪ್ರದೇಶಗಳಿಗೆ ಕೃಷಿಗೆ ಹಾಗೂ ಕುಡಿಯುವ ನೀರಿಗೆ ಸಹಕಾರಿಯಾಗಿದೆ. ಆದರೆ ಈಗ ಅಕ್ರಮ ಕಲ್ಲು ಗಣಿಗಾರಿಕೆ ಪರಿಣಾಮ ಡ್ಯಾಂಗೆ ಕಂಟಕ ಎದುರಾಗಿದೆ. ಡ್ಯಾಂಗೆ ಕೇವಲ 500 ಮೀಟರ್ ದೂರದಲ್ಲಿ ಕಲ್ಲು ಗಣಿಗಾರಿಕೆ ನಡೆಯುತ್ತಿದ್ದು ಅಲ್ಲಿ ಸ್ಫೋಟಿಸುವ ಸ್ಫೋಟಕಗಳಿಂದ ಡ್ಯಾಂಗೆ ಹಾನಿಯಾಗುತ್ತಿದೆ. ಇದರಿಂದ ಡ್ಯಾಂ ಎಲ್ಲಿ ಬಿರುಕು ಬಿಡುತ್ತದೋ ಅನ್ನೋ ಆತಂಕ ಸ್ಥಳೀಯರಲ್ಲಿ ಶುರುವಾಗಿದೆ. ನಾನಿವತ್ತು ಅದೇ ಜಾಗದಲ್ಲಿ ಇದ್ದೇನೆ. ಏನು ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಏನು ಬೂದಿಕೋಟೆ ಬಳಿ ಬರುವಂತಹ ಏನು ಮಾರ್ಕಂಡೇಯ ಡ್ಯಾಂ ಇದು ಮಿನಿ ಕೆಆರ್ಎಸ್ ಅಂತಾನೆ ಪ್ರಸಿದ್ಧಿ ಪಡೆದಿರುವಂತಹ ಡ್ಯಾಂ. ಇದು ನೋಡ್ತಾ ಇರುವಂತದ್ದು ಇದು ಡ್ಯಾಂ. ಅದೇ ಕೂಗಳತೆಯ ದೂರದಲ್ಲಿ ಇವತ್ತು ಏನಿಲ್ಲಿ ಗಣಿಗಾರಿಕೆ ನಡೀತಾ ಇರುವಂತದ್ದು. ಇದರಿಂದ ಏನು ಡ್ಯಾಂಗೆ ಇವತ್ತು ಸಂಕಷ್ಟ ಮತ್ತು ಆತಂಕ ಸಹ ಎದುರಾಗಿರೋದು. ಯಾಕಂತ ಹೇಳಿದ್ರೆ ಏನು ಅಲ್ಲಿನ ಕಟ್ಟಡಕ್ಕೆ ಏನು ಒಂದು ರೀತಿಯ ಬಿರುಕು ಸಂಭವಿಸಿ ಏನು ದೊಡ್ಡ ಅನಾಹುತನೆ ಸಂಭವಿಸುವಂತಹ ಸಂಭವ ಇರುವಂತದ್ದು. ನೀವು ದೃಶ್ಯ ನೋಡಿದ್ರೆ ಇಲ್ಲಿ ನೋಡಬಹುದು ಸಾಕಷ್ಟು ಗಣಿಗಾರಿಕೆ ಎಗ್ಗಿಲ್ಲದೆ ನಡೀತಾ ಇರುವಂತದ್ದು. ಏನು ಜೆಸಿಬಿ ಮುಖಾಂತರ ಮತ್ತೊಂದು ಕಡೆ ಹಲವಾರು ಮಿಷನರಿಗಳ ಮುಖಾಂತರ ಇವತ್ತು ಗಣಿಗಾರಿಕೆ ಎಗ್ಗಿಲ್ಲದೆ ನಡೀತಾ ಇರುವಂತದ್ದು. ಇನ್ನು ಮಾರ್ಕಂಡೇಯ ಡ್ಯಾಂ ಸುಂದರ ಬೆಟ್ಟ ಗುಡ್ಡಗಳ ನಡುವೆ ನಿರ್ಮಾಣ ಮಾಡಲಾಗಿದೆ. ಡ್ಯಾಂ ಸುತ್ತಮುತ್ತಲ ಪ್ರದೇಶದಲ್ಲಿ ಬೆಟ್ಟ ಗುಡ್ಡಗಳಿವೆ. ಇಲ್ಲಿ ನವಿಲು, ಜಿಂಕೆ, ಮೊಲ, ಚಿರತೆ ಸೇರಿದಂತೆ ಹಲವು ಬಗೆಯ ಕಾಡು ಪ್ರಾಣಿಗಳು ಇಲ್ಲಿ ವಾಸವಾಗಿದೆ. ಅದೇ ಕಾರಣಕ್ಕಾಗಿ ಇಲ್ಲಿ ಇಷ್ಟು ವರ್ಷ ಯಾವುದೇ ಗಣಿಗಾರಿಕೆ ಮಾಡುವುದಕ್ಕೆ ಅನುಮತಿ ನೀಡಿರಲಿಲ್ಲ. ಆದರೆ ಇತ್ತೀಚೆಗೆ ಕೆಲವು ಪ್ರಭಾವಿಗಳ ಪ್ರಭಾವದಿಂದ ಗಣಿಗಾರಿಕೆ ನಡೆಯುತ್ತಿದೆ. ಇದು ಇಲ್ಲಿನ ಕಾಡು ಪ್ರಾಣಿಗಳ ಸಂಕುಲಕ್ಕೂ ಕಂಟಕ ಎದುರಾಗಿದೆ. ಆದರೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಮಾತ್ರ ತಲೆಕೆಡಿಸಿಕೊಳ್ತಿಲ್ಲ. ಮೈಸೂರಿನ ಜಯಚಾಮರಾಜೇಂದ್ರ ಒಡೆಯರ್ ಕಾಲದಲ್ಲಿ ಏನು ಮೈಸೂರಿನ ಕೆಆರ್ಎಸ್ ಮಾದರಿಯಲ್ಲಿ ಏನು ಮಾರ್ಕಂಡೇಯ ಡ್ಯಾಂ ಅನ್ನು ನಿರ್ಮಾಣ ಮಾಡಿದ್ದಾರೆ. ಅಚ್ಚುಕಟ್ಟು ಪ್ರದೇಶ ಇದೆ. ಆ ಅಚ್ಚುಕಟ್ಟು ಪ್ರದೇಶದ ರೈತರಿಂದ ದೇಣಿಗೆಯನ್ನ ಪಡೆದು ಕೃಷಿ ಬಳಕೆಗೆ ಅಂತ ಇದನ್ನ ನೀರನ್ನ ಬಳಸ್ತೀವಿ ಅಂತ ಹೇಳ್ಬಿಟ್ಟು ಡ್ಯಾಮ್ ಅನ್ನು ನಿರ್ಮಾಣ ಮಾಡ್ತಾರೆ. ನಂತರ ದಿನಗಳಲ್ಲಿ ಈ ನೀರನ್ನ ಯಥೇಚ್ಛವಾಗಿ ಬಳಸಿಕೊಂಡು ಉತ್ತಮವಾದ ಏನು ಭತ್ತವನ್ನ ಬೆಳೀತಾ ಇದ್ದಾರೆ ರೈತರು. ಅದರಿಂದ ಇದನ್ನ ಈ ಭಾಗದ ಹೆಚ್ಚು ಭತ್ತ ಬೆಳೀತಾ ಇದ್ದಾರೆ. ಭತ್ತದ ಕಣಜ ಅಂತ ಸಹ ಬೂದಿಕೋಟೆಯನ್ನು ಕರೀತಾ ಇದ್ರು. ಒಟ್ಟಾರೆ ಗಣಿಗಾರಿಕೆಯಿಂದ ನೂರಾರು ವರ್ಷಗಳಿಂದ ರೈತರ ಜೀವನಾಡಿಯಾಗಿರುವ ಮಿನಿ ಕೆಆರ್ಎಸ್ ಡ್ಯಾಂಗೆ ಈಗ ಕಂಟಕ ಎದುರಾಗಿದೆ. ಕೂಡಲೇ ಜಿಲ್ಲಾಡಳಿತ ಈ ಬಗ್ಗೆ ಕ್ರಮ ಕೈಗೊಳ್ಳದಿದ್ದರೆ ಕೊನೆಗೆ ಆಪತ್ತು ಕಟ್ಟಿಟ್ಟ ಬುತ್ತಿ ಅಂತಿದ್ದಾರೆ ಸ್ಥಳೀಯ ಜನರು. ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕೆಂಬುದು ಜನರ ಒತ್ತಾಯ ಆಗಿರುವಂತದ್ದು. ಕ್ಯಾಮರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಅದು ಬಯಲು ಸೀಮೆ ಜಿಲ್ಲೆಯ ಮಿನಿ ಕೆಆರ್ಎಸ್ ಡ್ಯಾಂ. ಮೈಸೂರು ಮಹಾರಾಜರ ಕಾಲದಲ್ಲಿ ನಿರ್ಮಾಣವಾದ ಈ ಜಲಾಶಯಕ್ಕೆ ಇದೀಗ ಕಂಟಕ ಎದುರಾಗಿದೆ. ಕಿಡಿಗೇಡಿಗಳ ಹಣದಾಹದಿಂದಾಗಿ ಡ್ಯಾಂ ನಡುಗ್ತಾ ಇದೆ. ಅಷ್ಟಕ್ಕೂ ಯಾಕೆ ಅಂತೀರಾ? ನಾವು ಹೇಳ್ತೀವಿ ಈ ಸ್ಟೋರಿ. ಕೋಲಾರ ಜಿಲ್ಲೆಯ ಮಿನಿ ಕೆಆರ್ಎಸ್ ಅಂತಾನೆ ಪ್ರಸಿದ್ಧಿ ಪಡೆದಿರುವಂತಹ ಏನು ಮಾರ್ಕಂಡೇಯ ಡ್ಯಾಂಗೆ ಇವತ್ತು ಕಂಟಕ ಎದುರಾಗಿದೆ ಅಂತ ಹೇಳ್ಬೋದು. ಮಾರ್ಕಂಡೇಯ ಡ್ಯಾಂಗೆ ಕಾದಿದ್ಯಾ ಕಂಟಕ? ಗಣಿಗಾರಿಕೆಯಿಂದ ಡ್ಯಾಂ ಬಿರುಕು ಆತಂಕ. ನೂರು ವರ್ಷಗಳಷ್ಟು ಹಳೆಯದಾದ ಬೃಹತ್ ಡ್ಯಾಂ. ಅಣೆಕಟ್ಟಿನಲ್ಲಿ ಸಂಗ್ರಹವಾಗಿರುವ ನೀರು ನೋಡುವುದಕ್ಕೆ ಮನಮೋಹಕ ಹಾಗೂ ಬೃಹತ್ತಾದ ಡ್ಯಾಂ. ಮತ್ತೊಂದೆಡೆ ನಡೆಯುತ್ತಿರುವ ಅಕ್ರಮ ಕಲ್ಲು ಗಣಿಗಾರಿಕೆ. ಈ ಎಲ್ಲ ದೃಶ್ಯಗಳು ನಮಗೆ ಕಂಡುಬಂದಿದ್ದು ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕು ಬೂದಿಕೋಟೆ ಗ್ರಾಮದಲ್ಲಿ.
ಹೌದು, ಸುಮಾರು 100 ವರ್ಷಗಳ ಹಿಂದೆ ಜಯಚಾಮರಾಜೇಂದ್ರ ಒಡೆಯರ್ ರೈತರ ಅನುಕೂಲಕ್ಕಾಗಿ ಈ ಡ್ಯಾಂ ಅನ್ನು ನಿರ್ಮಿಸಿದ್ರು. ಇದು ಈ ಭಾಗದ ಸಾವಿರಾರು ಎಕರೆ ಪ್ರದೇಶಗಳಿಗೆ ಕೃಷಿಗೆ ಹಾಗೂ ಕುಡಿಯುವ ನೀರಿಗೆ ಸಹಕಾರಿಯಾಗಿದೆ. ಆದರೆ ಈಗ ಅಕ್ರಮ ಕಲ್ಲುಗಣಿಗಾರಿಕೆ ಪರಿಣಾಮ ಡ್ಯಾಂಗೆ ಕಂಟಕ ಎದುರಾಗಿದೆ. ಡ್ಯಾಂಗೆ ಕೇವಲ 500 ಮೀಟರ್ ದೂರದಲ್ಲಿ ಕಲ್ಲು ಗಣಿಗಾರಿಕೆ ನಡೆಯುತ್ತಿದ್ದು, ಅಲ್ಲಿ ಸ್ಫೋಟಿಸುವ ಸ್ಫೋಟಕಗಳಿಂದ ಡ್ಯಾಂಗೆ ಹಾನಿಯಾಗುತ್ತಿದೆ. ಇದರಿಂದ ಡ್ಯಾಂ ಎಲ್ಲಿ ಬಿರುಕು ಬಿಡುತ್ತದೋ ಅನ್ನೋ ಆತಂಕ ಸ್ಥಳೀಯರಲ್ಲಿ ಶುರುವಾಗಿದೆ. ನಾನಿವತ್ತು ಅದೇ ಜಾಗದಲ್ಲಿದ್ದೇನೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಬುದಿಕೋಟೆ ಬಳಿ ಬರುವಂತಹ ಮಾರ್ಕಂಡೇಯ ಡ್ಯಾಮ್ ಇದು ಮಿನಿ KRS ಅಂತಾನೆ ಪ್ರಸಿದ್ಧಿ ಪಡೆದಿರುವಂತಹ ಡ್ಯಾಮ್ ಇದು. ನೋಡ್ತಾ ಇರುವಂತದ್ದು ಇದು ಡ್ಯಾಮ್ ಇದು. ಅದೇ ಕೂಗಳತೆಯ ದೂರದಲ್ಲಿ ಇವತ್ತು ಏನಿಲ್ಲಿ ಗಣಿಗಾರಿಕೆ ನಡೀತಾ ಇರುವಂತದ್ದು. ಇದರಿಂದ ಡ್ಯಾಮ್ಗೆ ಇವತ್ತು ಸಂಕಷ್ಟ ಮತ್ತು ಆತಂಕ ಸಹ ಎದುರಾಗಿರುತ್ತೆ. ಯಾಕಂತ ಹೇಳಿದ್ರೆ ಅಲ್ಲಿನ ಕಟ್ಟಡಕ್ಕೆ ಒಂದು ರೀತಿಯ ಬಿರುಕು ಸಂಭವಿಸಿ ದೊಡ್ಡ ಅನಾಹುತನೆ ಸಂಭವಿಸುವಂತಹ ಸಂಭವ ಇರುವಂತದ್ದು. ನೀವು ದೃಶ್ಯ ನೋಡಿದ್ರೆ ಇಲ್ಲಿ ನೋಡಬಹುದು ಸಾಕಷ್ಟು ಗಣಿಗಾರಿಕೆ ಎಗ್ಗಿಲ್ಲದೆ ನಡೀತಾ ಇರುವಂತದ್ದು. JCB ಮುಖಾಂತರ ಮತ್ತೊಂದು ಕಡೆ ಹಲವಾರು ಮಿಷನರಿಗಳ ಮುಖಾಂತರ ಇವತ್ತು ಗಣಿಗಾರಿಕೆ ಎಗ್ಗಿಲ್ಲದೆ ನಡೀತಾ ಇರುವಂತದ್ದು. ಇನ್ನು ಮಾರ್ಕಂಡೇಯ ಡ್ಯಾಂ ಸುಂದರ ಬೆಟ್ಟಗುಡ್ಡಗಳ ನಡುವೆ ನಿರ್ಮಾಣ ಮಾಡಲಾಗಿದೆ. ಡ್ಯಾಂ ಸುತ್ತಮುತ್ತಲ ಪ್ರದೇಶದಲ್ಲಿ ಬೆಟ್ಟಗುಡ್ಡಗಳಿವೆ. ಇಲ್ಲಿ ನವಿಲು, ಜಿಂಕೆ, ಮೊಲ, ಚಿರತೆ ಸೇರಿದಂತೆ ಹಲವು ಬಗೆಯ ಕಾಡು ಪ್ರಾಣಿಗಳು ಇಲ್ಲಿ ವಾಸವಾಗಿದೆ. ಅದೇ ಕಾರಣಕ್ಕಾಗಿ ಇಲ್ಲಿ ಇಷ್ಟು ವರ್ಷ ಯಾವುದೇ ಗಣಿಗಾರಿಕೆ ಮಾಡುವುದಕ್ಕೆ ಅನುಮತಿ ನೀಡಿರಲಿಲ್ಲ. ಆದರೆ ಇತ್ತೀಚೆಗೆ ಕೆಲವು ಪ್ರಭಾವಿಗಳ ಪ್ರಭಾವದಿಂದ ಗಣಿಗಾರಿಕೆ ನಡೆಯುತ್ತಿದೆ. ಇದು ಇಲ್ಲಿನ ಕಾಡು ಪ್ರಾಣಿಗಳ ಸಂಕುಲಕ್ಕೂ ಕಂಟಕ ಎದುರಾಗಿದೆ. ಆದರೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಮಾತ್ರ ತಲೆಕೆಡಿಸಿಕೊಳ್ತಿಲ್ಲ. ಮೈಸೂರಿನ ಜಯಚಾಮರಾಜೇಂದ್ರ ಒಡೆಯರ್ ಕಾಲದಲ್ಲಿ ಮೈಸೂರಿನ KRS ಮಾದರಿಯಲ್ಲಿ ಮಾರ್ಕಂಡೇಯ ಡ್ಯಾಮ್ ಅನ್ನು ನಿರ್ಮಾಣ ಮಾಡಿದ್ದಾರೆ. ಅಚ್ಚುಕಟ್ಟು ಪ್ರದೇಶ ಇದೆ. ಆ ಅಚ್ಚುಕಟ್ಟು ಪ್ರದೇಶದ ರೈತರಿಂದ ದೇಣಿಗೆಯನ್ನ ಪಡೆದು ಕೃಷಿ ಬಳಕೆಗೆ ಇದನ್ನ ನೀರನ್ನ ಬಳಸ್ತೀವಿ ಅಂತ ಹೇಳ್ಬಿಟ್ಟು ಡ್ಯಾಮ್ ಅನ್ನು ನಿರ್ಮಾಣ ಮಾಡ್ತಾರೆ. ನಂತರದ ದಿನಗಳಲ್ಲಿ ಈ ನೀರನ್ನ ಯಥೇಚ್ಛವಾಗಿ ಬಳಸಿಕೊಂಡು ಉತ್ತಮವಾದ ಭತ್ತವನ್ನ ಬೆಳೀತಾ ಇದ್ದ ರೈತರು. ಅದರಿಂದ ಇದನ್ನ ಈ ಭಾಗದ ಹೆಚ್ಚು ಭತ್ತ ಬೆಳೀತಾ ಇದ್ರಿಂದ ಭತ್ತದ ಕಣಜ ಅಂತ ಸಹ ಬುದಿಕೋಟೆಯನ್ನು ಕರೀತಾ ಇದ್ರು. ಒಟ್ಟಾರೆ ಗಣಿಗಾರಿಕೆಯಿಂದ ನೂರಾರು ವರ್ಷಗಳಿಂದ ರೈತರ ಜೀವನಾಡಿಯಾಗಿರುವ ಮಿನಿ KRS ಡ್ಯಾಂಗೆ ಈಗ ಕಂಟಕ ಎದುರಾಗಿದೆ. ಕೂಡಲೇ ಜಿಲ್ಲಾಡಳಿತ ಈ ಬಗ್ಗೆ ಕ್ರಮ ಕೈಗೊಳ್ಳದಿದ್ದರೆ ಕೊನೆಗೆ ಆಪತ್ತು ಕಟ್ಟಿಟ್ಟ ಬುತ್ತಿ ಅಂತಿದ್ದಾರೆ ಸ್ಥಳೀಯ ಜನರು. ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕೆಂಬುದು ಜನರ ಒತ್ತಾಯ ಆಗಿರುವಂತದ್ದು. ಕ್ಯಾಮರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಅದು ಬಯಲು ಸೀಮೆ ಜಿಲ್ಲೆಯ ಮಿನಿ KRS ಡ್ಯಾಂ. ಮೈಸೂರು ಮಹಾರಾಜರ ಕಾಲದಲ್ಲಿ ನಿರ್ಮಾಣವಾದ ಈ ಜಲಾಶಯಕ್ಕೆ ಇದೀಗ ಕಂಟಕ ಎದುರಾಗಿದೆ. ಕಿಡಿಗೇಡಿಗಳ ಹಣದಾಹದಿಂದಾಗಿ ಡ್ಯಾಂ ನಡುಗ್ತಾ ಇದೆ. ಅಷ್ಟಕ್ಕೂ ಯಾಕೆ ಅಂತೀರಾ? ನಾವು ಹೇಳ್ತೀವಿ ಇಷ್ಟೊಂದು. ಕೋಲಾರ ಜಿಲ್ಲೆಯ ಮಿನಿ KRS ಅಂತಾನೆ ಪ್ರಸಿದ್ಧಿ ಪಡೆದಿರುವಂತಹ ಮಾರ್ಕಂಡೇಯ ಡ್ಯಾಂಗೆ ಇವತ್ತು ಕಂಟಕ ಎದುರಾಗಿದೆ ಅಂತ ಹೇಳ್ಬೋದು. ಮಾರ್ಕಂಡೇಯ ಡ್ಯಾಂಗೆ ಕಾದಿದ್ಯಾ ಕಂಟಕ? ಗಣಿಗಾರಿಕೆಯಿಂದ ಡ್ಯಾಂ ಬಿರುಕು ಆತಂಕ. ನೂರು ವರ್ಷಗಳಷ್ಟು ಹಳೆಯದಾದ ಬೃಹತ್ ಡ್ಯಾಂ. ಅಣೆಕಟ್ಟಿನಲ್ಲಿ ಸಂಗ್ರಹವಾಗಿರುವ ನೀರು ನೋಡುವುದಕ್ಕೆ ಮನಮೋಹಕ ಹಾಗೂ ಬೃಹತ್ತಾದ ಡ್ಯಾಂ. ಮತ್ತೊಂದೆಡೆ ನಡೆಯುತ್ತಿರುವ ಅಕ್ರಮ ಕಲ್ಲು ಗಣಿಗಾರಿಕೆ. ಈ ಎಲ್ಲ ದೃಶ್ಯಗಳು ನಮಗೆ ಕಂಡುಬಂದಿದ್ದು ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕು ಬೂದಿಕೋಟೆ ಗ್ರಾಮದಲ್ಲಿ. ಹೌದು, ಸುಮಾರು 100 ವರ್ಷಗಳ ಹಿಂದೆ ಜಯಚಾಮರಾಜೇಂದ್ರ ಒಡೆಯರ್ ರೈತರ ಅನುಕೂಲಕ್ಕಾಗಿ ಈ ಡ್ಯಾಂ ಅನ್ನು ನಿರ್ಮಿಸಿದ್ರು. ಇದು ಈ ಭಾಗದ ಸಾವಿರಾರು ಎಕರೆ ಪ್ರದೇಶಗಳಿಗೆ ಕೃಷಿಗೆ ಹಾಗೂ ಕುಡಿಯುವ ನೀರಿಗೆ ಸಹಕಾರಿಯಾಗಿದೆ. ಆದರೆ ಈಗ ಅಕ್ರಮ ಕಲ್ಲು ಗಣಿಗಾರಿಕೆ ಪರಿಣಾಮ ಡ್ಯಾಂಗೆ ಕಂಟಕ ಎದುರಾಗಿದೆ. ಡ್ಯಾಂಗೆ ಕೇವಲ 500 ಮೀಟರ್ ದೂರದಲ್ಲಿ ಕಲ್ಲು ಗಣಿಗಾರಿಕೆ ನಡೆಯುತ್ತಿದ್ದು, ಅಲ್ಲಿ ಸ್ಫೋಟಿಸುವ ಸ್ಫೋಟಕಗಳಿಂದ ಡ್ಯಾಂಗೆ ಹಾನಿಯಾಗುತ್ತಿದೆ. ಇದರಿಂದ ಡ್ಯಾಂ ಎಲ್ಲಿ ಬಿರುಕು ಬಿಡುತ್ತದೋ ಅನ್ನೋ ಆತಂಕ ಸ್ಥಳೀಯರಲ್ಲಿ ಶುರುವಾಗಿದೆ. ನಾನಿವತ್ತು ಅದೇ ಜಾಗದಲ್ಲಿದ್ದೇನೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಬುದಿಕೋಟೆ ಬಳಿ ಬರುವಂತಹ ಮಾರ್ಕಂಡೇಯ ಡ್ಯಾಮ್ ಇದು ಮಿನಿ KRS ಅಂತಾನೆ ಪ್ರಸಿದ್ಧಿ ಪಡೆದಿರುವಂತಹ ಡ್ಯಾಮ್ ಇದು. ನೋಡ್ತಾ ಇರುವಂತದ್ದು ಇದು ಡ್ಯಾಮ್ ಇದು. ಅದೇ ಕೂಗಳತೆಯ ದೂರದಲ್ಲಿ ಇವತ್ತು ಇಲ್ಲಿ ಗಣಿಗಾರಿಕೆ ನಡೀತಾ ಇರುವಂತದ್ದು. ಇದರಿಂದ ಡ್ಯಾಮ್ಗೆ ಇವತ್ತು ಸಂಕಷ್ಟ ಮತ್ತು ಆತಂಕ ಸಹ ಎದುರಾಗಿರುತ್ತೆ. ಯಾಕಂತ ಹೇಳಿದ್ರೆ ಅಲ್ಲಿನ ಕಟ್ಟಡಕ್ಕೆ ಒಂದು ರೀತಿಯ ಬಿರುಕು ಸಂಭವಿಸಿ ದೊಡ್ಡ ಅನಾಹುತನೆ ಸಂಭವಿಸುವಂತಹ ಸಂಭವ ಇರುವಂತದ್ದು. ನೀವು ದೃಶ್ಯ ನೋಡಿದ್ರೆ ಇಲ್ಲಿ ನೋಡಬಹುದು ಸಾಕಷ್ಟು ಗಣಿಗಾರಿಕೆ ಎಗ್ಗಿಲ್ಲದೆ ನಡೀತಾ ಇರುವಂತದ್ದು. JCB ಮುಖಾಂತರ ಮತ್ತೊಂದು ಕಡೆ
ಹಲವಾರು ಮಿಷನರಿಗಳ ಮುಖಾಂತರ ಇವತ್ತು ಗಣಿಗಾರಿಕೆ ಎಗ್ಗಿಲ್ಲದೆ ನಡೀತಾ ಇರುವಂತದ್ದು. ಇನ್ನು ಮಾರ್ಕಂಡೇಯ ಡ್ಯಾಂ ಸುಂದರ ಬೆಟ್ಟ ಗುಡ್ಡಗಳ ನಡುವೆ ನಿರ್ಮಾಣ ಮಾಡಲಾಗಿದೆ. ಡ್ಯಾಂ ಸುತ್ತಮುತ್ತಲ ಪ್ರದೇಶದಲ್ಲಿ ಬೆಟ್ಟ ಗುಡ್ಡಗಳಿವೆ. ಇಲ್ಲಿ ನವಿಲು, ಜಿಂಕೆ, ಮೊಲ, ಚಿರತೆ ಸೇರಿದಂತೆ ಹಲವು ಬಗೆಯ ಕಾಡು ಪ್ರಾಣಿಗಳು ಇಲ್ಲಿ ವಾಸವಾಗಿದೆ. ಅದೇ ಕಾರಣಕ್ಕಾಗಿ ಇಲ್ಲಿ ಇಷ್ಟು ವರ್ಷ ಯಾವುದೇ ಗಣಿಗಾರಿಕೆ ಮಾಡುವುದಕ್ಕೆ ಅನುಮತಿ ನೀಡಿರಲಿಲ್ಲ. ಆದರೆ ಇತ್ತೀಚೆಗೆ ಕೆಲವು ಪ್ರಭಾವಿಗಳ ಪ್ರಭಾವದಿಂದ ಗಣಿಗಾರಿಕೆ ನಡೆಯುತ್ತಿದೆ. ಇದು ಇಲ್ಲಿನ ಕಾಡು ಪ್ರಾಣಿಗಳ ಸಂಕುಲಕ್ಕೂ ಕಂಟಕ ಎದುರಾಗಿದೆ. ಆದರೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಮಾತ್ರ ತಲೆಕೆಡಿಸಿಕೊಳ್ತಿಲ್ಲ. ಮೈಸೂರಿನ ಜೈ ಚಾಮರಾಜೇಂದ್ರ ಒಡೆಯರ್ ಕಾಲದಲ್ಲಿ ಏನು ಮೈಸೂರಿನ ಕೆಆರ್ಎಸ್ ಮಾದರಿಯಲ್ಲಿ ಏನು ಮಾರ್ಕಂಡೇಯ ಡ್ಯಾಮ್ ಅನ್ನು ನಿರ್ಮಾಣ ಮಾಡಿದ್ದಾರೆ. ಅಚ್ಚುಕಟ್ಟು ಪ್ರದೇಶ ಇದೆ. ಆ ಅಚ್ಚುಕಟ್ಟು ಪ್ರದೇಶದ ರೈತರಿಂದ ದೇಣಿಗೆಯನ್ನ ಪಡೆದು ಕೃಷಿ ಬಳಕೆಗೆ ಅಂತ ಇದನ್ನ ನೀರನ್ನ ಬಳಸ್ತೀವಿ ಅಂತ ಹೇಳ್ಬಿಟ್ಟು ಡ್ಯಾಮ್ ಅನ್ನು ನಿರ್ಮಾಣ ಮಾಡ್ತಾರೆ. ನಂತರ ದಿನಗಳಲ್ಲಿ ಈ ನೀರನ್ನ ಯಥೇಚ್ಛವಾಗಿ ಬಳಸಿಕೊಂಡು ಉತ್ತಮವಾದ ಏನು ಭತ್ತವನ್ನ ಬೆಳೀತಾ ಇದ್ದಾರೆ ರೈತರು. ಅದರಿಂದ ಇದನ್ನ ಈ ಭಾಗದ ಹೆಚ್ಚು ಭತ್ತ ಬೆಳೀತಾ ಇದ್ದಾರೆ. ಭತ್ತದ ಕಣಜ ಅಂತ ಸಹ ಬೂದಿಕೋಟೆಯನ್ನು ಕರೀತಾ ಇದ್ರು. ಒಟ್ಟಾರೆ ಗಣಿಗಾರಿಕೆಯಿಂದ ನೂರಾರು ವರ್ಷಗಳಿಂದ ರೈತರ ಜೀವನಾಡಿಯಾಗಿರುವ ಮಿನಿ ಕೆಆರ್ಎಸ್ ಡ್ಯಾಂಗೆ ಈಗ ಕಂಟಕ ಎದುರಾಗಿದೆ. ಕೂಡಲೇ ಜಿಲ್ಲಾಡಳಿತ ಈ ಬಗ್ಗೆ ಕ್ರಮ ಕೈಗೊಳ್ಳದಿದ್ದರೆ ಕೊನೆಗೆ ಆಪತ್ತು ಕಟ್ಟಿಟ್ಟ ಬುತ್ತಿ ಅಂತಿದ್ದಾರೆ ಸ್ಥಳೀಯ ಜನರು. ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕೆಂಬುದು ಜನರ ಒತ್ತಾಯ ಆಗಿರುವಂತದ್ದು. ಕ್ಯಾಮರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ.